ಯೇಸುವಿನ ನಾಮದಲ್ಲಿ ಈ ಬೆಳಗ್ಗೆ ನಿಮಗೆ ಸ್ವಾಗತಿಸ್ತೇನೆ. ಇವತ್ತಿನ ವಾಕ್ಯ ಮೊದಲನೇ ತಿಮೋತಿ 1ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೀಗೆ ಹೇಳಿದ್ದಾನೆ, ಯೇಸುವೇ ನಮ್ಮ ನಿರೀಕ್ಷೆಯಾಗಿದ್ದಾನೆ. ಪ್ರಿಯರೇ, ಇವತ್ತು ನಾನು ಮಾತನಾಡುವುದು ನಿರೀಕ್ಷೆಯ ಬಗ್ಗೆ. ನಿರೀಕ್ಷೆ ಅಂದರೆ ಆಶಯ ಬಗ್ಗೆ ಮಾತನಾಡ್ತಾ ಇದ್ದೇನೆ. ಕೆಲವರು ಮನುಷ್ಯರಿಗೆ ಇವತ್ತು ನಾವು ನೋಡುವಾಗ ಅನೇಕ ಜನರಿಗೆ ನಿರೀಕ್ಷೆ ಇಲ್ಲದೆ ಜೀವಿಸ್ತಾ ಇದ್ದಾರೆ. ಅವರ ಕುಟುಂಬದಲ್ಲಿ ನಿರೀಕ್ಷೆ ಇಲ್ಲ, ಅವರ ಕೆಲಸ ಕಾರ್ಯಗಳ ನಿರೀಕ್ಷೆ ಇಲ್ಲ, ಅವರೆಲ್ಲೆಲ್ಲ ಹೋಗ್ತಾ ಇದ್ದಾರೆ, ಅವರಿಗೆ ನಿರೀಕ್ಷೆನೇ ಇಲ್ಲ, ಕಳೆದುಕೊಂಡಿದ್ದಾರೆ. ಅವರ ಮದುವೆ ವಿಷಯದಲ್ಲಿ ನಿರೀಕ್ಷೆ ಕಳೆದುಕೊಂಡಿದ್ದಾರೆ. ಅವರ ಏನೇನು ಕೆಲಸ ಮಾಡುತ್ತಾರೆ ಆ ಕೆಲಸದ ವಿಷಯದಲ್ಲಿ ನಿರೀಕ್ಷೆಯನ್ನು ಕಳೆದುಕೊಂಡಿದ್ದಾರೆ. ಅದಕ್ಕೆ ಈ ನಿರೀಕ್ಷೆ ನಮ್ಮ ಜೀವಿತದಲ್ಲಿ ಪ್ರಾಮುಖ್ಯ ಪ್ರಿಯರೇ. ಅದಕ್ಕೆ ಯೇಸುನೇ ನಮ್ಮ ನಿರೀಕ್ಷೆ ಆಗಿದ್ದಾನೆ ಅಂತ ಅಲ್ಲಿ ವಾಕ್ಯ ಹೇಳುತ್ತದೆ. ಪ್ರಿಯರೇ, ಯೇಸು ನಮ್ಮ ನಿರೀಕ್ಷೆ ಪ್ರಿಯರೇ. ಅದಕ್ಕೆ ಯೇಸು ಯಾವಾಗ ನಮ್ಮ ನಿರೀಕ್ಷೆ ಆಗ್ತಾನೆ ಅಂದರೆ ನಮ್ಮ ಲೋಕದಲ್ಲಿ ನಾವು ಜಯಶಾಲಿ ವ್ಯಕ್ತಿಯಾಗಿದ್ದೇವೆ. ಯಾವಾಗ ಯೇಸು ನಮಗೆ ನಿರೀಕ್ಷೆ ಆಗುತ್ತಾನೆ ಆವಾಗ ಈ ಲೋಕದಲ್ಲಿ ನಾವು ಬಲವುಳ್ಳ ವ್ಯಕ್ತಿ ಆಗುತ್ತೇವೆ. ಅದಕ್ಕೆ ಯೇಸುವೇ ನಮ್ಮ ನಿರೀಕ್ಷೆ ಆಗಿದ್ದಾನೆ. ಪ್ರಿಯರೇ, ನಾವು ನೋಡುವಾಗ ಅನೇಕ ಜನರಿಗೆ ನಿರೀಕ್ಷೆ ಇದೆ, ಆದರೆ ಆ ನಿರೀಕ್ಷೆ ಅವರು ಸೋತು ಹೋಗಿದ್ದಾರೆ. ನಿರೀಕ್ಷೆ ಇದೆ, ಅದು ನಿರೀಕ್ಷೆ ಅವರ ಜೀವಿತದಲ್ಲಿ ಕಾರ್ಯ ಮಾಡ್ತಾ ಇಲ್ಲ. ಅದಕ್ಕೆ ನಿಜವುಳ್ಳ ಯೇಸುವನ್ನು ನೀನು ನಂಬೋದಾದರೆ, ಆ ನಿಜವುಳ್ಳ ಯೇಸು ನಿನ್ನ ಜೀವಿತದಲ್ಲಿ ಬಂದರೆ, ಅದು ನಿರೀಕ್ಷೆ ನಿನ್ನ ಜೀವಿತದಲ್ಲಿ ಬಂದರೆ ನೀನು ಕುಟುಂಬದಲ್ಲಿ ಜಯಶಾಲಿ ಆಗುತ್ತೆ, ಸೇವೆಯಲ್ಲಿ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನೀವೊಂದು ಒಳ್ಳೆಯ ವ್ಯಕ್ತಿ ಆಗುತ್ತೆ. ಮತ್ತು ಆ ನಿರೀಕ್ಷೆಯೇ ಯೇಸು ಆಗಿದ್ದಾನೆ. ಯೇಸು ಕ್ರಿಸ್ತನೇ ನಮ್ಮ ನಿರೀಕ್ಷೆ ಆಗುವಾಗ ನಮ್ಮ ಜೀವಿತ ಸುಂದರವಾಗುತ್ತದೆ, ನಮ್ಮ ಕುಟುಂಬ ಸುಂದರವಾಗುತ್ತದೆ, ನಮ್ಮ ಕೆಲಸ ಕಾರ್ಯಗಳು ಒಂದು ಸುಂದರ ಆಗುತ್ತದೆ. ಪ್ರಿಯರೇ, ಅದಕ್ಕೆ ಯೇಸುನೇ ನಮ್ಮ ನಿರೀಕ್ಷೆ ಇಲ್ಲದ ಜೀವಿತ ನಾವು ಜೀವಿಸಿದರೆ ನಾವು ಒಂದು ಈ ಲೋಕದಲ್ಲಿ ಸೋಲನ್ನು ಕಾಣುತ್ತೇವೆ. ಮತ್ತು ನಿರೀಕ್ಷೆ ಇಲ್ಲದೆ ನಾವು ಜೀವಿಸ್ತಾ ಇದ್ದರೆ ನಮಗೆ ಏನು ಮಾಡಲಿಕ್ಕೆ ಮನಸ್ಸಾಗಲ್ಲ. ಪ್ರಿಯರೇ, ನಾವು ನಿರೀಕ್ಷೆ ಇಲ್ಲದೆ ಜೀವಿಸ್ತಾ ಇದ್ದರೆ ನಮ್ಮ ಕೆಲಸ ಮಾಡ್ಲಿಕ್ಕಾಗೋದಿಲ್ಲ, ಸೇವೆ ಮಾಡ್ಲಿಕ್ಕಾಗೋದಿಲ್ಲ, ಮತ್ತು ಯಾವ ಸ್ಥಳದಲ್ಲಿ ಒಂದು ಸುಖವಾಗಿ ಇರ್ಲಕ್ಕೆ ಆಗೋದಿಲ್ಲ. ಅದಕ್ಕೆ ನಿರೀಕ್ಷೆ ಪ್ರಾಮುಖ್ಯ ಪ್ರಿಯರೇ. ಅದಕ್ಕೆ ಯಾವಾಗ ಯೇಸು ನಮ್ಮ ನಿರೀಕ್ಷೆ ಆಗುತ್ತಾನೆ ನಮ್ಮ ಜೀವಿತ ಸುಂದರವಾಗುತ್ತದೆ. ಅದಕ್ಕೆ ಯೇಸು ಹೇಳಿದ, ನಾನೇ ನಿನ್ನ ನಿರೀಕ್ಷೆ ಅಂತ ಯೇಸು ಹೇಳಿದ್ದಾನೆ. ಇವತ್ತು ಪ್ರಿಯರೇ, ನೀನು ನಿರೀಕ್ಷೆ ಇಲ್ಲದೆ ಜೀವಿಸ್ತಾ ಇದ್ದಿರ್ಬೋದು. ನಿನ್ನ ಕುಟುಂಬದಲ್ಲಿ, ಸೇವೆಯಲ್ಲಿ, ಅದು ನರಕ ಕಡೆಗೆ ಹೋಗುತ್ತದೆ. ನಿರೀಕ್ಷೆ ಇಲ್ಲದ ಜೀವಿತ ನಿನಗೆ ಪ್ರತಿದಿನ ಸಾಯ್ಬೇಕು ಅನ್ನಿಸ್ತಾ ಇದೆ. ನಿರೀಕ್ಷೆ ಇಲ್ಲದ ಜೀವಿತ ಅದು ನಾಶ ಆಗುತ್ತದೆ ಪ್ರಿಯರೇ. ಅದಕ್ಕೆ ನಿರೀಕ್ಷೆ ಇರಲಿ ಯೇಸುವಿನ ಮೇಲೆ. ಯಾವಾಗ ಯೇಸು ನಿನ್ನ ನಿರೀಕ್ಷೆ ಆಗುತ್ತಾನೆ ನಿನ್ನ ಜೀವಿತ ಒಳ್ಳೆ ಆಗುತ್ತದೆ, ನಿನ್ನ ಕುಟುಂಬ ಒಳ್ಳೆ ಆಗುತ್ತದೆ, ಮತ್ತು ಈ ನಿರೀಕ್ಷೆ ನಿನಗೆ ಅದ್ಭುತ ಕಾರ್ಯ ಮಾಡಲಿಕ್ಕೆ ಅದು ಶಕ್ತಿ ಕೊಡುತ್ತದೆ. ಈ ನಿರೀಕ್ಷೆ ಯೇಸುನೇ ನಿನ್ನ ನಿರೀಕ್ಷೆ ಆದರೆ ನಿನ್ನ ಜೀವಿತವೆಲ್ಲ ಸುಂದರವಾಗುತ್ತದೆ, ನಿನ್ನ ಕುಟುಂಬ ಕೆಲಸ ಕಾರ್ಯಗಳು ಸುಂದರವಾಗುತ್ತದೆ. ಈ ನಿರೀಕ್ಷೆನೇ ನಿನಗೆ ಒಳ್ಳೆಯ ಮಾರ್ಗದಲ್ಲಿ ನಡೆಸುತ್ತದೆ. ಅದಕ್ಕೆ ನಿರೀಕ್ಷೆ ನಮ್ಮ ಜೀವಿತದಲ್ಲಿ ಪ್ರಾಮುಖ್ಯ ಪ್ರಿಯರೇ. ಅದಕ್ಕೆ ನೀನು ಯಾರಾದರೂ ಇರ್ಬೋದು, ಎಲ್ಲಾದರೂ ಇರ್ಬೋದು, ಯೇಸು ನಿನ್ನ ನಿರೀಕ್ಷೆ ಆದರೆ ನಿನ್ನ ಜೀವಿತ ಸುಂದರ ಆಗುತ್ತದೆ. ನೀನು ಎಲ್ಲೆಲ್ಲಿ ಜೀವಿಸ್ತೀ ಆ ಸ್ಥಳದಲ್ಲಿ ಸುಂದರ ಸ್ಥಳ ಆಗುತ್ತದೆ. ಮತ್ತು ಆ ನಿರೀಕ್ಷೆನೇ ಯೇಸು ಆಗಿದ್ದಾನೆ. ಯೇಸುಗೆ ನಿಜವಾದ ರಕ್ಷಕನು ನೀನು ಅಂಗೀಕಾರ ಮಾಡಿದರೆ ಆ ಯೇಸು ನಿನ್ನ ಜೀವಿತ ಸುಂದರ ಮಾಡುತ್ತಾನೆ. ಮತ್ತು ಆ ನಿರೀಕ್ಷೆ ನಿನ್ನ ಒಳಗೆ ಬಂದು ನಿನ್ನ ಜೀವಿತವೆಲ್ಲ ಅದ್ಭುತವಾಗಿ ನಡೆಸುತ್ತದೆ. ಈ ವಾಕ್ಯ ನಿನ್ನನ್ನು ನಿನ್ನ ಕುಟುಂಬವನ್ನು ಆಶೀರ್ವಾದ ಮಾಡಲಿ. ಆಮೀನ್.